ಇವತ್ತು ಲೋಕಸಭೆ ಚುನಾವಣೆ 14 ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಇವತ್ತು ಜನ ವೋಟ್ ಹಾಕ್ತಾ ಇದ್ದಾರೆ. ಇವತ್ತು ಶೃಂಗೇರಿ ಶಾರದಾದೇವಿ ಗುರುಗಳ ಆಶೀರ್ವಾದದಿಂದ ವೋಟ್ ಹಾಕಿದ್ದೀನಿ. ಪ್ರಜ್ವಲ್ ರೇವಣ್ಣ ಇವತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯರಾಗೋದು ಆ ತಾಯಿ ಆಶೀರ್ವಾದದಿಂದ ಆಗ್ತಾರೆ ಅಂತ ಹೇಳ್ತೀನಿ. ಏಕೆಂದರೆ ಇವತ್ತು ಏನೇ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಈ ಜಿಲ್ಲೆ ಜನ ನನ್ನ ಕೈ ಬಿಡಲ್ಲ. ಈ ಜಿಲ್ಲೆಯ ಕಳೆದ 25 ವರ್ಷ ಸೇವೆ ಮಾಡಿದ್ದೀನಿ. ಶಾಸಕ ಮಾಡಿದ್ದೀನಿ, ಮಂತ್ರಿ ಮಾಡಿದ್ದೀನಿ. ಮತ್ತು ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಗೆ ಸಾವಿರಾರು ಕೋಟಿ ಹಣ ತಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡೋದಕ್ಕೆ ಕೈಲಾದಷ್ಟು ಮಾಡಿದ್ದೀನಿ. ಇವತ್ತು ಸುಮಾರು ಕುಡಿಯೋ ನೀರಿಗೆ 4,900 ಕೋಟಿ ಪ್ರಜ್ವಲ್ ಅವರು 5 ವರ್ಷ ಆಡಳಿತದಲ್ಲಿ ತಂದಿದ್ದಾರೆ. 15,000 ಕೋಟಿ ರಸ್ತೆಗಳಿಗಿರ್ಬೋದು, ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಉದಾಹರಣೆಗೆ ಬ್ರಿಟಿಷ್ನರು ಮಾಡಿದಂಥ ರೈಲ್ವೆ ಮಾರ್ಗನೇ ಕಿತ್ತಾಕಿ ಇವತ್ತು ಅದನ್ನು ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ 18 ಟ್ರೈನ್ ಓಡೋದಿಂಗೆ ಹಾಸನ ಮೈಸೂರಿಗೆ ರೈಲ್ವೆ ಇತಿಹಾಸದಲ್ಲಿ 10 ತಿಂಗಳಲ್ಲಿ ಆ ರೈಲ್ವೆ ಮಾರ್ಗ ಮಾಡಿಕೊಟ್ಟಿದೆ. ಮತ್ತು ಇದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಕುಡಿಯೋ ನೀರಿರ್ಬೋದು, ರೈತರು ಸಾಲ 25,000 ಕೋಟಿ ಮನ್ನಾ ಮಾಡಿರೋದಿರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಶಿಕ್ಷಣಕ್ಕೆ ಈ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತೆ ಯಾವುದಾದ್ರು ಜಿಲ್ಲೆ ಇದ್ದರೆ ಅದು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಹಾಸನ ಜಿಲ್ಲೆ ಅಂತ ಹೇಳ್ಬೇಕು. ಬಡವರ ಮಕ್ಕಳಿಗೆ ಕೆಲಸ ಮಾಡಿದೆ. ಇವತ್ತು ಕಾಂಗ್ರೆಸ್ ಅಪಪ್ರಚಾರ ಲೂಟಿಕೋರರು ಕೈಲಿ ಸೇರಿದೆ. ರಾಜ್ಯ ಲೂಟಿಕೋರರು ಕೈಲಿ ಸೇರಿದೆ. ಇವತ್ತು ಜನನೇ ಬುದ್ಧಿ ಕಲಿಸುವಂಥ ಕಾಲ ಬರುತ್ತೆ. ಯಾವುದೇ ಥರ ಇದಕ್ಕೆ ನಾನು ಧೃತಿಗೆಡಲ್ಲ. ಪ್ರಜ್ವಲ್ ರೇವಣ್ಣರಿಗೆ ನನಗೆ ಶೃಂಗೇರಿ ತಾಯಿ ಗುರುಗಳ ಆಶೀರ್ವಾದ ಇದೆ. ಆದ್ದರಿಂದ ಎಲೆಕ್ಷನ್ನಲ್ಲಿ ಅಧಿಕ ಮತದಿಂದ ಪ್ರಜ್ವಲ್ ರೇವಣ್ಣರ ಜನ ಕೈ ಬಿಡಲ್ಲ. ಜನ ದೇವರು ಪ್ರಜ್ವಲ್ ರೇವಣ್ಣರ ಜೊತೆ ಇದ್ದಾರೆ. ನಮ್ಮ ಜಿಲ್ಲೆ ಹೇಗಿದೆ ಸರ್? ನಮ್ಮ ಜಿಲ್ಲೆ ಇವತ್ತು ಪ್ರಜ್ವಲ್ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ನಮಗೆ ಅತಿ ಹೆಚ್ಚಿನ ಮತ ಹಾಕ್ತಾರೆ. 8 ತಾಲೂಕಲ್ಲಿ ನಾವು ವೀಡಿರ್ತೀವಿ. ಜಿಲ್ಲೆಯಲ್ಲಿ ಗೆಲ್ಲ ಜನತೆ.